ಪ್ರಕರಣದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನ ಕಾನೂನು ಬಾಹಿರ ಅಂತ ಘೋಷಿಸಲು ಅರ್ಜಿ ಸಲ್ಲಿಸಲಾಗಿದೆ. ಹೈಕೋರ್ಟ್ಗೆ ವೀರೇಂದ್ರ ಪಪ್ಪಿ ಪತ್ನಿ ಆರ್ಡಿ ಚೈತ್ರಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕ್ರಿಕೆಟ್ ಬೆಟ್ಟಿಂಗ್ ಸೇರಿದಂತೆ ಎಲ್ಲಾ ಕೇಸ್ಗಳು ಕೂಡ ಮುಕ್ತಾಯವಾಗಿದೆ. ಯಾವುದೇ ಅನುಸೂಚಿತ ಕೇಸ್ ಇಲ್ಲದಿದ್ರೂ ಕೂಡ ಬಂಧಿಸಲಾಗಿದೆ. ಲೋಕಾಯುಕ್ತರಿಗೂ ಕಾಲಕಾಲಕ್ಕೆ ಆಸ್ತಿ ವಿವರ ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಆದೇಶಿಸುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಇಡಿ ಪ್ರಕರಣದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನ ಕಾನೂನು ಬಾಹಿರ ಅಂತ ಘೋಷಿಸಲು ಅರ್ಜಿಯನ್ನ ಸಲ್ಲಿಸಲಾಗಿದೆ. ಹೈಕೋರ್ಟ್ಗೆ ವೀರೇಂದ್ರ ಪಪ್ಪಿ ಪತ್ನಿ ಆರ್ಡಿ ಚೈತ್ರಾ ಅವರಿಂದ ಈ ಒಂದು ಅರ್ಜಿ ಸಲ್ಲಿಕೆಯಾಗಿದೆ. ಕ್ರಿಕೆಟ್ ಬೆಟ್ಟಿಂಗ್ ಸೇರಿದಂತೆ ಎಲ್ಲಾ ಕೇಸ್ಗಳು ಕೂಡ ಮುಕ್ತಾಯವಾಗಿದೆ. ಯಾವುದೇ ಅನುಸೂಚಿತ ಕೇಸ್ ಇಲ್ಲದಿದ್ರೂ ಇವರನ್ನ ಬಂಧಿಸಲಾಗಿದೆ. ಲೋಕಾಯುಕ್ತರಿಗೂ ಕಾಲಕಾಲಕ್ಕೆ ಆಸ್ತಿ ವಿವರವನ್ನ ಸಲ್ಲಿಸುತ್ತಿದ್ದಾರೆ. ಹೀಗಾಗಿ ತಕ್ಷಣ ಬಿಡುಗಡೆಗೆ ಆದೇಶಿಸುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಚುನಾವಣೆ ವೇಳೆ ತಮ್ಮ ಆಸ್ತಿ ವಿವರವನ್ನ ಸಲ್ಲಿಸಿದ್ದಾರೆ. ಲೋಕಾಯುಕ್ತರಿಗೂ ಕೂಡ ಕಾಲಕಾಲಕ್ಕೆ ಆಸ್ತಿ ವಿವರವನ್ನ ಸಲ್ಲಿಸ್ತಾ ಇದ್ದಾರೆ. ಬಂಧನಕ್ಕೆ ಇಡಿ ಸಮರ್ಪಕ ಕಾರಣಗಳನ್ನ ನೀಡಿಲ್ಲ. ಹೀಗಾಗಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಆದೇಶಿಸುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ವೀರೇಂದ್ರ ಪಪ್ಪಿ ಅವರ ಪತ್ನಿ ಆರ್ಡಿ ಚೈತ್ರಾ. ಇನ್ನು ಇಡಿ ಪ್ರಕರಣದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರನ್ನ ಬಂಧಿಸಲಾಗಿದೆ. ಆದರೆ ಇದೀಗ ಹೈಕೋರ್ಟ್ಗೆ ವೀರೇಂದ್ರ ಪಪ್ಪಿ ಅವರ ಪತ್ನಿ ಆರ್ಡಿ ಚೈತ್ರಾ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬಂಧನ ಕಾನೂನು ಬಾಹಿರ ಅಂತ ಘೋಷಿಸಿ ತಕ್ಷಣವೇ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಒಂದು ಅರ್ಜಿ ಸಲ್ಲಿಕೆಯಾಗಿದೆ. ಇನ್ನು ಕ್ರಿಕೆಟ್ ಬೆಟ್ಟಿಂಗ್ ಸೇರಿದಂತೆ ಎಲ್ಲಾ ಕೇಸ್ಗಳು ಕೂಡ ಮುಕ್ತಾಯವಾಗಿದೆ. ಯಾವುದೇ ಅನುಸೂಚಿತ ಕೇಸ್ ಇಲ್ಲದಿದ್ರೂ ಕೂಡ ಇವರನ್ನ ಬಂಧಿಸಿದ್ದಾರೆ. ಲೋಕಾಯುಕ್ತರಿಗೂ ಕಾಲಕಾಲಕ್ಕೆ ಆಸ್ತಿ ವಿವರಗಳನ್ನ ಸಲ್ಲಿಸುತ್ತಿದ್ದಾರೆ. ಹೀಗಾಗಿ ತಕ್ಷಣ ಬಿಡುಗಡೆಗೆ ಆದೇಶಿಸುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಚುನಾವಣೆ ವೇಳೆ ತಮ್ಮ ಆಸ್ತಿ ವಿವರ ಏನೇನೆಲ್ಲ ಇದೆ ಇವೆಲ್ಲವನ್ನ ಕೂಡ ಸಲ್ಲಿಸಿದ್ದಾರೆ. ಲೋಕಾಯುಕ್ತರಿಗೂ ಕಾಲಕಾಲಕ್ಕೆ ಆಸ್ತಿ ವಿವರವನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಬಂಧನಕ್ಕೆ ಇಡಿ ಸಮರ್ಪಕವಾದಂತಹ ಕಾರಣಗಳನ್ನ ನೀಡಿಲ್ಲ. ಹೀಗಾಗಿ ತಕ್ಷಣವೇ ಇವರನ್ನ ಬಿಡುಗಡೆ ಮಾಡಬೇಕು, ಈ ಕುರಿತಾಗಿ ಆದೇಶಿಸುವಂತೆ ಕೋರಿ ಈ ಒಂದು ಅರ್ಜಿಯನ್ನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರ ಪತ್ನಿ ಆರ್ಡಿ ಚೈತ್ರಾ ಅವರು ಸಲ್ಲಿಕೆ ಮಾಡಿರುವಂಥದ್ದು. ಹೈಕೋರ್ಟ್ಗೆ ವೀರೇಂದ್ರ ಪಪ್ಪಿ ಪತ್ನಿ ಆರ್ಡಿ ಚೈತ್ರಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೊ ಕ್ರಿಕೆಟ್ ಅಕ್ರಮ ಬೆಟ್ಟಿಂಗ್ ಆಗಿರ್ಬೋದು, ಜೊತೆಗೆ ಕೆಸಿನೋ ನಿರ್ವಹಿಸ್ತಾ ಇದ್ರು, ಇದೆಲ್ಲದರ ಕುರಿತಂತೆ ಇಡಿ ಅಧಿಕಾರಿಗಳು ಇವರ ಮನೆ ಹಾಗೂ ಇವರಿಗೆ ಸಂಬಂಧಪಟ್ಟ ಕಚೇರಿಗಳ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ಇವರನ್ನ ಬಂಧಿಸಲಾಗಿತ್ತು. ಆದರೆ ಇದೀಗ ಹೈಕೋರ್ಟ್ಗೆ ವೀರೇಂದ್ರ ಪಪ್ಪಿ ಪತ್ನಿ ಆರ್ಡಿ ಚೈತ್ರಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ.